ಕರ ಮನೆಯಲ್ಲಿ ಸೊಳ್ಳೆ ಬರದೇ ಇರೋದಕ್ಕೆ ಒಂದು ಆಯುರ್ವೇದ ಮೆಡಿಸಿನ್ ಥರ ಇದು. ಒಂದು ಈರುಳ್ಳಿ ತೊಗೊಳ್ಳಿ, ಕಟ್ ಮಾಡಮ್ಮ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಮನೆಯಲ್ಲೇನೋ ಸೊಳ್ಳೆ ಇದ್ದರೆ ದಯವಿಟ್ಟು ಆಲ್ ಔಟ್ ಆಗಲಿ, ಗುಡ್ ನೈಟ್ ಆಗಲಿ, ಕೆಮಿಕಲ್ ಇರುವಂಥ ಯಾವುದನ್ನು ಯೂಸ್ ಮಾಡಬೇಡಿ. ನೀವು ಒಂದಲ್ಲ ಒಂದಿನ ನೀವು ಒಂದ್ಸಲ ಆಲ್ ಔಟ್ ಆಗಿಬಿಡ್ತೀರಾ. ಗುಡ್ ನೈಟ್ ಅಂದರೆ ಎಲ್ಲರೂ ಗುಡ್ ನೈಟ್ ಹೇಳ್ಬಿಟ್ಟು ಪರ್ಮನೆಂಟಾಗಿ ಹೋಗ್ಬಿಡ್ತೀರಾ. ದಯವಿಟ್ಟು ಅದನ್ನೆಲ್ಲ ಉಪಯೋಗಿಸ್ಬೇಡಿ ಕೆಮಿಕಲ್ನ. ನೋಡಿ, ಇದು ಆಯುರ್ವೇದದಲ್ಲಿ ಒಳ್ಳೆ ಒಂದು ಟಿಪ್ಸು ಇದೆ. ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳಿ. ದೊಡ್ಡದು ಈರುಳ್ಳಿ ತೊಗೊಳ್ಳಿ. ಹಿಂದೆ ಸ್ಟ್ಯಾಂಡ್ ಥರ ಮಾಡ್ಕೊಬೇಕು. ಮಾಡಿದ್ದೆ ಕ್ಲೀನಾಗಿ ಕೂಡಿ ಹಿಂದೆ ಬಂದು ಕಟ್ ಮಾಡಿದ್ರೆ ಸ್ಟ್ಯಾಂಡ್ ಥರ ಆಗುತ್ತೆ. ಅದನ್ನ ಹಳ್ಳ ಥರ ಮಾಡು. ಹಾಗೆ ಹುಷಾರು, ಕೈ ಹುಷಾರು. ಅದನ್ನು ಈ ಹಳ್ಳ ಥರ ಮಾಡ್ಕೊಳ್ಳಿ. ಎಣ್ಣೆ ಒಯ್ಯೋದಕ್ಕೆ. ಕೈ ಹುಷಾರು. ಇವಾಗ ನೋಡಿ, ಇದು ಈ ರೀತಿ ಮಾಡ್ಕೊಳ್ಳಿ. ಬಟ್ಲು ಥರ ದೊಡ್ಡದು ಈರುಳ್ಳಿ ತೊಗೊಳ್ಳಿ. ನೋಡಿ, ಇದು ಬಂದು ಸಾಸಿವೆ ಎಣ್ಣೆ, ಒರಿಜಿನಲ್ಲು ಸಾಸಿವೆ ಎಣ್ಣೆ ಹಾಕಮ್ಮ. ಸಾಸಿವೆ ಎಣ್ಣೆ ಹಾಕಿದ್ರೆ 80% ರಿಸಲ್ಟ್ ಬರುತ್ತೆ. ಬೇವಿನ ಎಣ್ಣೆ ಹಾಕಿದ್ರೆ 100% ಒಂದು ಸೊಳ್ಳೆ ಇರೋಲ್ಲ. ಈಗ ಕಾಟನ್ ನೋಡಿ, ಇದು ಕಾಟನ್ನು ಈ ರೀತಿ ಮಾಡ್ಕೊಳ್ಳಿ. ಅದು ಅಲ್ಲಿಡು. ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಊರಾಗು, ಚೆನ್ನಾಗಿ ದೀಪ ಉರಿಯು. ಹಾಂ, ಈ ಥರ ನೀವು ನೈಟ್ ಮಲಗುವಾಗ ಹಚ್ಬಿಡಿ. ಕೆಳಗಡೆ ಒಂದು ಯಾವುದಾದ್ರು ಬಟ್ಲಿಡಿ, ಯಾಕಂದರೆ ಅದು ಎಣ್ಣೆ ಕೆಳಗಡೆ ಸೋರ್ಬೋದು, ವೇಸ್ಟ್ ಆಗೋದು ಬೇಡ. ಈ ರೀತಿ ಹಚ್ಚಿ ನೋಡಿ, ಒಂದು ಸೊಳ್ಳೆ ಇರೋದಿಲ್ಲ ಮನೆಯಲ್ಲಿ. ಆಲ್ ಔಟು, ಗುಡ್ ನೈಟ್ ಕೆಮಿಕಲ್ ದಯವಿಟ್ಟು ಉಪಯೋಗಿಸ್ಬೇಡಿ. ಇದರಿಂದ ಮಕ್ಕಳಿಗಂತೂ ತುಂಬ ತೊಂದರೆ ಆಗುತ್ತೆ, ಶ್ವಾಸಕೋಶಕ್ಕೆ ಏಟು ಬೀಳುತ್ತೆ. ದಯವಿಟ್ಟು ಈ ರೆಮಿಡಿನ ಉಪಯೋಗಿಸಿ ನೋಡಿ. ಒಂದು ಸೊಳ್ಳೆ ಮನೇಲಿ ಬರೋದಿಲ್ಲ. ಬೇವಿನ ಎಣ್ಣೆ ನಂಬರ್ 1, ಸೆಕೆಂಡ್ ಬಂದು ಸಾಸಿವೆ ಎಣ್ಣೆ. ನಮಸ್ಕಾರ, ಧನ್ಯವಾದಗಳು.